ಅಪ್ಪು ಸಾರ್ ಅಂದ್ರೇನೆ ಒಂದು ಅಭಿಮಾನ, ಒಂದು ಶಕ್ತಿ, ಒಂದು ಖುಷಿ, ಎಲ್ಲ ಸರ್ವಸ್ವ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಆ ಹೆಸರಲ್ಲೇ ಇರತಕ್ಕಂತ ಒಂದು ಚೈತನ್ಯ. 10 ಟೀಮ್ಗಳು ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಟೀಮ್ನ ಸ್ಪರ್ಧಾಳಿಗಳಿಗೆ ಮತ್ತು ಮಾಲೀಕರಿಗೆ ಮತ್ತು ಈ ಒಂದು ಚೇತನ್ ಸೂರ್ಯ ತಂಡದವರಿಗೆ, ಮುಖ್ಯಸ್ಥರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾವತ್ತೂ ಕೂಡ ಜೊತೆಯಲ್ಲಿ ನಮ್ಮ ಚೇತನ್ ಸೂರ್ಯ ಮಾಡುವಂತ ಈ ವರ್ಷಕ್ಕೆ 3ನೇ ವರ್ಷ ಇದೇನು ಸತತವಾಗಿ ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಾರಿ ಫೈನಲ್ ಅನ್ನು ಕೂಡ ಗೋವಾದಲ್ಲಿ ಮಾಡಬೇಕು ಅಂತ ಹೇಳಿ ಏನು ಉದ್ದೇಶ ಇಟ್ಕೊಂಡು ಅದನ್ನು ಕೂಡ ಅಲ್ಲಿ ಮಾಡುವಂತ ಒಂದು ಫೈನಲ್ ನ ಅಲ್ಲಿ ಪ್ರದರ್ಶನ ಆಗ್ತಾ ಇದೆ. ಅದಕ್ಕೂ ಕೂಡ ಎಲ್ಲಾ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಿ. ನೀವೆಲ್ಲ ಕೂಡ ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸೇರಿದ್ದೀರಿ. ಬಹುಶಃ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಲಿ ಅಂತೇಳಿ ಮತ್ತೊಮ್ಮೆ ಚೇತನ್ ಸೂರ್ಯ ಮತ್ತು ಅವರ ತಂಡದವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಲಾಸ್ಟ್ ಇಯರ್ ಜರ್ಸಿ ಆಕ್ಚುಲಿ ದ ವಿನ್ನಿಂಗ್ ಜರ್ಸಿ ಸೀಸನ್ 2 ಎಲ್ಲರಿಗೂ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೇತನ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಫಾರ್ ಚೇತನ್. ಈ ಇವೆಂಟ್ ಕಂಪ್ಲೀಟ್ ಆಗ್ಬೇಕು ಅಂತ ನನ್ನ ಆಸೆ. ಚೆನ್ನಾಗೆಲ್ಲ ಒಳ್ಳೇದಾಗ್ಬೇಕು, ಚೇತನ್ ಒಳ್ಳೇದಾಗ್ಬೇಕು, ಚೇತನ್ ವೈಫ್ ಒಳ್ಳೇದಾಗ್ಬೇಕು. Yes, we are all here because of Chetan. So also thanks to sir. Sir name last year 100 grams gold ಕೊಟ್ಟಿದ್ರು. winner that. And 150 ಇವಾಗ ಲೆಕ್ಕ ಹಾಕೊಂಡ್ರೆ ಫಸ್ಟ್ ಸೀಸನ್ ಅಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದಾಗ ನಾವು ಗೆದ್ವಿ ಕಿಂಗ್ಸ್ ಟೀಮ್ಗೆ. ರಾಜ್ಕುಮಾರ ಕಿಂಗ್ಸ್ ಅಲ್ಲಿ ನಾವು ಗೆದ್ದಿದ್ದು. ಸೊ ಹಾಗಾಗಿ ಲಾಸ್ಟ್ ಇಯರ್ ವೀರ ಕನ್ನಡಿಗರ್ಸ್ ಇವ್ರ ಟೀಮೇ ಗೆದ್ದಿರೋದು. 2 ಸಲ ಗೆದ್ಮೇಲೆ 3 ಸಲ ಗೆಲ್ಲೋದು, 3ನೇ ಸಲ ಗೆಲ್ಲೋದು ಕಷ್ಟ ಏನಿಲ್ಲ. ಅದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಸರ್, ಈ ಟೂರ್ನಮೆಂಟ್ ಎಲ್ಲ ಮುಗಿದು ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅಲ್ಲಿ 10 ಲಕ್ಷ ಕೊಡೋ ಬದಲು ಈಗಲೇ ಕೊಟ್ಬಿಟ್ರೆ ಏನೋ ಒಂದು ಹಂಚ್ಕೊಂಡು ಏನೋ ಒಂದು ಖುಷಿ ಬಿಡ್ತದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಇದೆ. ಅಂಡ್ ಬಿಡ್ಡಿಂಗ್ ಅಲ್ಲಿ ಏನ್ ಮಜಾ ಆಯ್ತು. ವಿ ಹ್ಯಾಡ್ ಅ ಲವ್ಲಿ ಟೈಮ್. ಅಂಡ್ ಅಲ್ಲಿ ಮಂಜಯ್ಯನ ಅರ್ಜುನನ್ನೆಲ್ಲ ತುಂಬಾ ಮೋಸ ಮಾಡಿ ಅಲ್ಲಿ ಅವ್ರ ಟೀಮಿಗೆ ಸೇರಿಸ್ಕೊಂಡಿದ್ದು. ತುಂಬಾ ಸ್ಟ್ರಾಂಗ್ ಇದೆ, ಬಟ್ ಆದ್ರೂ ಪರವಾಗಿಲ್ಲ, ನಾವು ವಿಲ್ ಫೈಟ್. ಬಟ್ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, ಈ ಒಂದು ಟೂರ್ನಮೆಂಟ್ ಅಲ್ಲಿ ಇಷ್ಟು ಜನ ಸೇರೋದು, ಇಷ್ಟು ಜನ ಖುಷಿಯಾಗಿ ಮಾತಾಡೋದು, ಇದೇ ನನ್ನ ಪ್ರಕಾರ ಸಕ್ಸಸ್ ಆಫ್ ದ ಟೂರ್ನಮೆಂಟ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ಮ ಟೀಮು ಗೆಲ್ಲುತ್ತೆ. ಕಮ್ ಆನ್ ಬಾಯ್ಸ್. ಯೆಸ್ ಸರ್, ಇನ್ನೂ ಒಂದು ಆಫರ್ ಕೊಡ್ತೀನಿ. ಹೆಂಗಿದ್ರು ಗೆಲ್ತೀವಿ 10 ಲಕ್ಷ ಕೊಡ್ತೀರಾ? ಈಗಲೇ ಕೊಟ್ಟರೆ 1 ಲಕ್ಷ ಡಿಸ್ಕೌಂಟ್ ಕೊಡ್ತೀನಿ ಸರ್. ಚೇತನ್ ಅವ್ರು ಮಾಡಿರುವಂಥ ವೇದಿಕೆಯಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಇರೋರೆಲ್ಲ ಈ ಒಂದು ವೆದರ್ ಇದ್ರೂ ನಾವು ಒಟ್ಟಿಗೆ ಅದೇ ಎನರ್ಜಿ. ಸುಜಾ ಬಂದು ಸೊ ಅಪ್ಪು ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಪ್ರಾಕ್ಟೀಸ್ ಮಾಡ್ತೀವಿ. ಈ ಟೀಮ್ ಒಂದು ಫ್ಯಾಮಿಲಿ ಇದ್ದಂಗೆ. ಲಾಸ್ಟ್ ಟೈಮ್ ಸರ್ ಕೂಡ ನಮಗೆ 50 ಗ್ರಾಮ್ಸ್ ಕೊಟ್ಟಿದ್ರಿ ಸರ್, ನಮಗೆ ಬಂತು ಸರ್. ಥ್ಯಾಂಕ್ ಯು ಸರ್. ಈ ರೀತಿ ಯಾರೇ ಗೆದ್ರು ಅಪ್ಪು ಕಪ್ ಗೆಲ್ಲುತ್ತೆ. ಎಷ್ಟು ಜನಕ್ಕೆ ಇದು ಅವಕಾಶ ಸಿಕ್ಕಿದೆಯೋ ಎಲ್ಲೋ ಗೊತ್ತಿಲ್ಲ. ನಾನು ಅಪ್ಪು ಅವ್ರ ಜೊತೆ ಬ್ಯಾಡ್ಮಿಂಟನ್ ಆಡಿದ್ದೀನಿ, ಅವ್ರ ಫೇವ್ರೇಟ್ ಗೇಮ್ ಕೂಡ. ಸೊ ಹಾಗಾಗಿ ಅಪ್ಪು ಅವರ ಒಂದು ಸವಿ ನೆನಪಲ್ಲಿ ನಾವೆಲ್ಲ ಬರೋ ಶಕ್ತಿ ಎಲ್ಲ ಹಾಕಿ ನಾವು ಆಡೋಣ ಅಂತ. ನಮ್ಮ ಟೀಮಲ್ಲಂತೂ ರಕ್ತ ಕಣದಲ್ಲೂ ಎಲ್ಲರಿಗೂ ಬ್ಯಾಡ್ಮಿಂಟನ್ ಇದೆ, ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಏನೇ ಆಗ್ಲಿ, ಬಟ್ ಬ್ಯಾಡ್ಮಿಂಟನ್ ಗೆಲ್ಬೇಕು. ಸೊ ಆ ತರ ಒಂದು ರೈಟ್ ಸ್ಪಿರಿಟ್ ಅಲ್ಲಿ ನಾವು ಈ ಗೇಮ್ ಅನ್ನು ಆಡೋಣ ಅಂತ. ಫಸ್ಟ್ ಆಫ್ ಆಲ್ ನಂಗೆ ಬಿಂದಾಸ್ ಟೀಮ್ ಅಲ್ಲಿ ಇರೋದಕ್ಕೆ ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇಲ್ಲಿರೋ ಪ್ರತಿಯೊಬ್ರು ಅಮೇಜಿಂಗ್. ಅಂದ್ರೆ ಓನರ್ ಹಿಮ್ಸೆಲ್ಫ್ ಸಖತ್ತಾಗಿ ಆಡ್ತಾರೆ, ಕ್ಯಾಪ್ಟನ್ ಮಾತಾಡೋದೇ ಬೇಡ. ಅಂಡ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಅಂಡ್ ನಮಗೆ ಎವ್ರಿ ಡೇ ಒಂಥರ ಲೆಸನ್ ಥರ ಎವ್ರಿ ಡೇ ಪ್ರಾಕ್ಟೀಸ್ ಕಲಿಯೋದಕ್ಕೆ ಏನಾದರೂ ಸಿಗುತ್ತೆ, ಹೇಳ್ಕೊಡ್ತಾರೆ. ಆ್ಯಂಡ್ ನನಗೆ ಗೊತ್ತು ಎಲ್ಲ ಟೀಮಲ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾರೆ. ಐ ಥಿಂಕ್ 1 ಮಂತ್ ಪ್ರಾಕ್ಟೀಸ್ ಸೆಷನ್ ಇದ್ದಿದ್ದರಿಂದ ಎಲ್ಲರೂ ಚೆನ್ನಾಗಿ ಕಲಿತು ಐ ಥಿಂಕ್ ಕಾಂಪಿಟೇಷನ್ ತುಂಬ ಚೆನ್ನಾಗಿರುತ್ತೆ. ನಾವು ಸಖತ್ತಾಗಿ ಫೈಟ್ ಮಾಡ್ತೀವಿ ಅಂತ ಹೇಳೋಷ್ಟು ಕಾನ್ಫಿಡೆನ್ಸ್ ಅಂತೂ ಇದೆ.